ವೀಕ್ಷಕರಿಗೆಲ್ಲ ನಮಸ್ಕಾರ. ಈಗ ನಾನು ತಗೊಂಬಂದಿರೋ ಒಂದು ವಿಚಾರ, ಪಾರ್ಕರ್ ಕೈಗೆಟುಕದ ಹಣ್ಣು, ಸೂರ್ಯನತ್ತ ಕಣ್ಣು. ನಾನು ಯಾವಾಗಲೂ ಪುಸ್ತಕಗಳನ್ನೇ ಪರಿಚಯಿಸುತ್ತಿದ್ದೆ, ಆದರೆ ಒಂದು ವಿಶೇಷವಾದ ವೈಜ್ಞಾನಿಕ ಮಾಹಿತಿಯನ್ನು ಯಾಕೆ ಪರಿಚಯಿಸಬಾರದು ನಿಮ್ಮೆಲ್ಲರಿಗೂ ಎಂಬುದನ್ನು ನಾನು ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ವೈಜ್ಞಾನಿಕ ಮಾಹಿತಿಯನ್ನು ನೀಡುವ ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಸುಧಾ, ಈ ಬಾರಿಯ ಸುಧಾ ಫೆಬ್ರವರಿ 2025 ಸುಧಾ ಇಷ್ಟು ಮಾಹಿತಿಯನ್ನು ಹೊತ್ತು ಬಂದಿದೆ. ಒಂದು ಅದ್ಭುತವಾದ ಮಾಹಿತಿಯನ್ನು ಹೊತ್ತು ಬಂದಿದೆ. ಏನಿದು ಪಾರ್ಕರ್, ಯಾಕೆ, ಏನು, ಎತ್ತ ಎಂಬುದನ್ನು ನಾನು ಚುಟುಕಾಗಿ ನಿಮಗೆ ಇಲ್ಲಿ ವಿವರಿಸ್ತಾ ಇದ್ದೇನೆ. ಡಾಕ್ಟರ್ BR ಗುರುಪ್ರಸಾದ್, ನಿರ್ದೇಶಕರು, ಜವಾಹರ್ಲಾಲ್ ನೆಹರು ತಾರಾಲಯ, ನಿವೃತ್ತ ಇಸ್ರೋ ವಿಜ್ಞಾನಿ, ಇವರು ನೀಡಿರುವ ಇಷ್ಟು ಮಾಹಿತಿ ನಾನೀಗ ನಿಮ್ಮ ಮುಂದೆ ಹಂತವಾಗಿ ಹೇಳ್ತಾ ಇದ್ದೇನೆ. ಸೂರ್ಯನ ಸುತ್ತ ಅದರ ರಚನೆ ಮತ್ತು ಅದರ ವಿನ್ಯಾಸವನ್ನು ತಿಳಿಯಲು ಅಮೇರಿಕಾದ ನಾಸಾ ಏನು ಮಾಡಿತ್ತು, 2018ರಲ್ಲಿ ಪಾರ್ಕರ್ ಎಂಬ ನೌಕೆಯನ್ನು ಉಡಾವಣೆ ಮಾಡಿತ್ತು. ಆ ಪಾರ್ಕರ್ ಎಂಬ ನೌಕೆಗೆ ಪಾರ್ಕರ್ ಎಂಬ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿದೆ ನೋಡಿ. ಪಾರ್ಕರ್ ಅನ್ನೋ ಈ ವಿಜ್ಞಾನಿಯವರು ಸೂರ್ಯನಿಂದ ಸೋಲಾರ್ ಗಾಳಿ ಬರ್ತಾ ಇದೆ ಎಂಬುದನ್ನು ಅವರು ಹೇಳ್ತಾರೆ. ಆದರೆ ಅದನ್ನು ಮೊದಲಿಗೆ ಯಾರೂ ಒಪ್ಪೋದಿಲ್ಲ. ತದನಂತರ 2 ವರ್ಷಗಳ ನಂತರ ಜಗತ್ತು ಅದನ್ನು ಒಪ್ಪಿಕೊಳ್ಳುತ್ತೆ. ಹೌದು, ಸೂರ್ಯನಿಂದ ಏನು ಒಂದು ಬಿಸಿ ಗಾಳಿ ಹೊರ ಬರ್ತಾ ಇದೆ ಅನ್ನೋದನ್ನು. ಸೊ 2018ರಲ್ಲಿ ಪಾರ್ಕರ್ ನೌಕೆ ಉಡಾವಣೆಗೊಂಡಾಗ, ಆಮೇಲೆ ಇದು ಮೊಟ್ಟ ಮೊದಲು ವೀಕ್ಷಕರೇ, ಒಬ್ಬ ಜೀವಂತ ವಿಜ್ಞಾನಿಯ ಹೆಸರನ್ನು ಒಂದು ನೌಕೆಗೆ ಇಟ್ಟಿರುವುದು ಮೊಟ್ಟ ಮೊದಲು. ಅವರು ಉಡಾವಣೆ ನೋಡಿದ ನಂತರ 2022 ಮಾರ್ಚ್ 15ರಂದು ತಮ್ಮ 94ನೇ ಇಸ್ವಿಯಲ್ಲಿ ಅವರು ತೀರ್ಕೊಂಡು ಹೋಗ್ತಾರೆ. ಆದರೆ ಈ ಬಾರಿಯ ಡಿಸೆಂಬರ್ 24 ಅಲ್ಲಿ ಎಲ್ಲರೂ ಕ್ರಿಸ್ಮಸ್ ಮಾಡ್ತಾ ಇರೋ ಟೈಮಲ್ಲಿ ಪಾರ್ಕರ್ ತಾನಿನ್ನೂ ಬದುಕಿದ್ದೇನೆ ಹಾಗೂ ಮತ್ತೆ ಕಾರ್ಯನಿರ್ವಹಿಸ್ತಿದ್ದೇನೆ ಎನ್ನುವ ಒಂದಷ್ಟು ಮಾಹಿತಿಯನ್ನು ನಾಸಾದ ವಿಜ್ಞಾನಿಗಳಿಗೆ ಕಳಿಸಿರುತ್ತೆ. ಯಾಕೆಂತಂದರೆ ಸೂರ್ಯನ ಸುತ್ತ ನಾವು ಒಂದು ನೌಕೆಯನ್ನು ಕಳಿಸೋದು ಅಂದರೆ ಅಷ್ಟು ಸುಲಭ ಇಲ್ಲ. ಅದು ಎಷ್ಟು ದೂರ ಇದೆ ಮತ್ತು ಅದಕ್ಕೆ ಎಷ್ಟು ನಮಗೆ ಶಕ್ತಿ ಬೇಕು, ಸೂರ್ಯನ ಶಾಖವನ್ನು ತಡ್ಕೊಳ್ಳೋ ಶಕ್ತಿ ನೋಡಿ. ಇಲ್ಲಿ ಪಾರ್ಕರ್ ಸೂರ್ಯನ ಕರೋನಾದ ಮೂಲಕ ಹಾದು ಹೋಗಲು ಅನುಭವಿಸಿದ ಉಷ್ಣತೆ 1400 ಡಿಗ್ರಿ ಸೆಲ್ಸಿಯಸ್. ಹಾಗೂ ಅದರ ದೂರ ಏನಿದೆ ಅಂತ ಹೇಳ್ತಾರೆ, ಈ ಬೆಂಗಳೂರಿಂದ ಮುಂಬೈವರೆಗಿನ ದೂರ ಪಾರ್ಕರ್ ಚಲಿಸಿರೋ ದೂರ ಎಷ್ಟಾಗುತ್ತೆ ಅಂದರೆ 5 ಸೆಕೆಂಡ್ಗಳಲ್ಲಿ ಅಷ್ಟು ದೂರವನ್ನು ಪಾರ್ಕರ್ ಸೂರ್ಯನ ಸುತ್ತ ಚಲಿಸ್ತಾ ಇದೆ. ಹಾಗೆ ನೋಡಿ, ಇದು ನೋಡಿ, ಸೂರ್ಯನಿಂದ ಬರ್ತಕ್ಕಂಥ ಒಂದು ಬೆಂಕಿಯ ಉಂಡೆ, ಬೆಂಕಿಯ ಗಾಳಿ. ಇದು ಕೆನಡಾದಲ್ಲಿ ಬೆಂಕಿಯ ಗಾಳಿ ಒಮ್ಮೆ ಬಂದು 1989 ಮಾರ್ಚಲ್ಲಿ ಕೆನಡಾದಲ್ಲಿ ಬಹಳಷ್ಟು ತೊಂದರೆ ಉಂಟಾಗಿತ್ತು. ಅಂದರೆ ಈಗ ನಾವೇನು ವಿದ್ಯುತ್ತನ್ನು ಬಳಸದೇ ಇರೋಕ್ಕಾಗಲ್ಲ, ಹಾಗೆ ನಮಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸದೆ ಜಗತ್ತು ಇರೋಕ್ಕಾಗೋದಿಲ್ಲ. ಇದಕ್ಕೆಲ್ಲದಕ್ಕೂ ತಡೆ ಉಂಟಾಗುತ್ತೆ. ಇದಕ್ಕೆ ನಾವೇನಾದರೂ ಪರಿಹಾರ ತಗೋಬೇಕಾ ಎನ್ನುವ ಮಾಹಿತಿಯನ್ನು ಹೊತ್ಕೊಂಡು ನಾಸಾ ಅವರು ಪಾರ್ಕರನ್ನು ಕಳಿಸಿರ್ತಾರೆ. ಹಾಗೆ ಇಲ್ಲಿ ಆದಿತ್ಯ L1 ಎಂಬುದನ್ನು ನಮ್ಮ ಭಾರತವು ಸಹ ಕಳಿಸಿದೆ ಅನ್ನೋದನ್ನು ನಮ್ಮ ವಿಜ್ಞಾನಿಗಳು ಇಲ್ಲಿ ತಿಳಿಸಿದ್ದಾರೆ. ಆದಿತ್ಯ L1 ಲಾಂಗ್ರಿನ್ ಬಿಂದು, ಇದು ಸಹ ಒಂದಷ್ಟು ಮಾಹಿತಿಯನ್ನು ಸೂರ್ಯನಿಂದ ಕೊಡ್ತಾ ಇದೆ. ಇದು ಇಸ್ರೋನ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇಲ್ಲಿ ಬರ್ತಾ ಇರೋದು ವಿಂಡ್ ಗಾಳಿ, ಇದರ ಮಾಹಿತಿನ ಇಸ್ರೋ ನೀಡಿದೆ. ಇದು ನೋಡಿ, ಇದು ನಾಸಾ ಉಡಾವಣೆ ಮಾಡಿರ್ತಕ್ಕಂಥ ನೌಕೆ ಡೆಲ್ಟಾ 4 ಅನ್ನೋದು ಹೆವಿ ರಾಕೆಟನ್ನು ನಾಸಾ ಉಡಾವಣೆ ಮಾಡಿರುತ್ತೆ. ಪಾರ್ಕರ್ ನೌಕೆ ವಿಶಿಷ್ಟತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಪಾರ್ಕರ್ಗೆ ಸುಮಾರು 1000 ಡಿಗ್ರಿ ಉಷ್ಣತೆಯನ್ನು ತಡೆದುಕೊಳ್ಳುವ ಶಕ್ತಿ ಇದೆ. ಹೀಗಾಗಿ ಅದು ಈಗಾಗಲೇ 22 ಬಾರಿ ಸೂರ್ಯನನ್ನು ಸುತ್ತುತ್ತಾ ಇದೆ ಮತ್ತು ಸುತ್ತುವ ಒಂದು ನಿರೀಕ್ಷೆಯನ್ನು ಪಾರ್ಕರ್ ಡಿಸೆಂಬರ್ 24ರಲ್ಲಿ ನಮಗೆ ಕಳಿಸಿದೆ. ಕೊನೆಗೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅದು ಎಲ್ಲಿವರೆಗೂ ಸುತ್ತುತ್ತೋ ಅಲ್ಲಿವರೆಗೂ ಅದು ಸುತ್ತಿ ಸೂರ್ಯನ ಕೆಲವೊಂದಷ್ಟು ಮಾಹಿತಿಗಳನ್ನು ಕಳಿಸುತ್ತೆ. ತದನಂತರ ಪಾರ್ಕರ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅದರ ಟೈಮಿಂಗ್ ಯಾರಿಗೂ, ಯಾವ ವಿಜ್ಞಾನಿಗೂ ಗೊತ್ತಿಲ್ಲ. ಅದು ಎಷ್ಟು ದಿವಸ ಅಲ್ಲಿ ಬಾಳಿಕೆ ಬರುತ್ತೆ. ತದನಂತರ ಅದು ಅಲ್ಲಿಯೇ ಲೀನವಾಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈಗ ಇದಿಷ್ಟು ಮಾಹಿತಿ, ವಿಂಡ್ ಮಾಹಿತಿಯನ್ನು ಪಾರ್ಕರ್ ಕಳಿಸಿದೆ. ಹೌದು ಅಂದರೆ ಪಾರ್ಕರ್ ಅವರು ಏನು ಹೇಳಿದರು ವಿಜ್ಞಾನಿ, ಅದು ಸತ್ಯ ಅನ್ನೋದನ್ನು ನಮ್ಮ ನೌಕೆ ಪಾರ್ಕರ್ ನಿಜ ಮಾಡಿದೆ. ಈ ಒಂದು ಪುಟ್ಟ ಮಾಹಿತಿಯನ್ನು ನಿಮಗೆ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇಲ್ಲಿ ಬಹಳಷ್ಟು ವಿಚಾರಗಳಿವೆ. ಈ ಎಲ್ಲ ವಿಚಾರಗಳನ್ನು ಸಹ ನೀವು ತಿಳ್ಕೊಬೋದು. ನಾನು ಒಂದಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಈ ಬಾರಿಯ ಸುಧಾದಲ್ಲಿ ಈ ಒಂದು ಅದ್ಭುತ ಮಾಹಿತಿ ಬಂದಿದೆ. ವೀಕ್ಷಕರಿಗೆಲ್ಲ ಧನ್ಯವಾದಗಳು.